ಗುರು ನರೇಗಾ ಬಂದು ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತದ ಮೇಲೆ ಮನಮೋಹನ್ ಸಿಂಗು, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪಿ ವಿ ನರಸಿಂಹರಾವು ಅವರೆಲ್ಲ ನಮ್ಮ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳ ಬಗ್ಗೆ ಬಂದಿದೆ. ಬಿ ಜೆ ಪಿಯವರು ಅವರು ಇಷ್ಟ ಬಂದಂಗೆ ಮಹಮ್ಮದ್ ಬಿನ್ ತೊಗೊಳಕ್ ಥರ ಅವ್ರಿಗೆ ಇಷ್ಟ ಬಂದಂಗೆ ನರೇಗಾ ಯೋಜನೆ ಮಾಡ್ತಾಯಿದ್ದಾರೆ. ಹೆಸರು ಬದಲಾವಣೆ ಮಾಡೋದು, ನೋಟ್ ಬ್ಯಾನ್ ಮಾಡೋದು. ಇವತ್ತು ನೋಡಿ 2,000 ರೂಪಾಯಿ ನೋಟ್ ಸಿಕ್ಕಿದೆ. ನರೇಂದ್ರ ಮೋದಿಗೆ ಇನ್ಫಾರ್ಮೇಷನೇ ಇಲ್ಲ, ಫೈನಾನ್ಸ್ ಮಿನಿಸ್ಟ್ರಿಗೆ ಲೆಕ್ಕಾಚಾರ ಇಲ್ಲ. ಕುಲ್ಗೆಟ್ ಬಿ ಜೆ ಪಿ ಇದು. ಇಂಥ ಒಂದು ಸರ್ಕಾರ ನಮ್ಮ ದೇಶಕ್ಕೆ ಬೇಕಾ? ಹೆಸರುಗಳು ಬದಲಾವಣೆ ಮಾಡೋದು, ಅಪ್ಪ ಅಮ್ಮ ಯಾರೋ ಮಗನ ಹೆಸರೇ ಬದಲಾವಣೆ ಮಾಡ್ಕೊಳ್ಳೋದು. ಇಂಥ ಒಂದು ಸರ್ಕಾರಕ್ಕೆ ನಾವು ಜನಗಳು ಬೆಂಬಲ ಕೊಡ್ತಾರೆ, ಹೇಗೆ ಇದು? ಅದಕ್ಕೆ ನರೇಗಾನ ಕಾಂಗ್ರೆಸ್ ಸರ್ಕಾರ ಏನು ಇಟ್ಟಿದೆ ಅದು ಹೆಸರು ಜನಪ್ರಿಯವಾದ ಹೆಸರು, ಅದು ಇರಲೇಬೇಕು ಅಂತ ನಾವು ಸಹ ಕೇಳ್ಕೊಳ್ತೀವಿ. ಹಳ್ಳಿಗಾಡಿನ ಪ್ರತಿ ಜನಗಳು ವ್ಯವಸಾಯಗಾರರು ಕೇಳ್ತಾ ಇದ್ದಾರೆ, ದಯವಿಟ್ಟು ಅದನ್ನು ಬದಲಾವಣೆ ಮಾಡಬಾರ್ದು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ನಾನು ಗುಂಡುಮಣಿ ಶ್ರೀನಿವಾಸ್ ಅಂತ ಉತ್ತರಹಳ್ಳಿಯಿಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರು ದಕ್ಷಿಣ ತಾಲೂಕು. ಇದು ನರೇಗಾ ಅನ್ನೋದು ಒಂದು ದೊಡ್ಡ ಕರ್ನಾಟಕದಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಒಂದು ತುಂಬಾ ಇದಿದೆ, ಬೆಂಕಿ ಥರ ಉರಿತಾ ಇದೆ. ಅದನ್ನು ಈ ಲೆವೆಲ್ಗೆ ಅಂತ ಇಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಇದು ಸ್ಟಾರ್ಟಿಂಗ್, ಇದು ಇನ್ನೂ ತುಂಬಾ ಮಾಡಬೇಕು ಅಂತ ಇದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಅನ್ಯಾಯ ಆಗ್ತಾ ಇದೆ, ದೊಡ್ಡ ಷಡ್ಯಂತ್ರ. ಅದು ಇದು ನಾವು ಜನ ಆಕ್ರೋಶ ವ್ಯಕ್ತ ಮಾಡ್ತೀವಿ, ಆಂದೋಲನ ಮಾಡ್ತೀವಿ. ಮತ್ತೆ ವಾಪಸ್ ಹಳೆ ಯಾವ ಥರ ಇತ್ತು ಅದನ್ನು ವಾಪಸ್ ಬರೋ ರೀತಿ ನಾವು ಮಾಡ್ತೀವಿ. ಹೆಸರು ಕೂಡ ಬದಲು ಮಾಡೋಣ ಸರ್. ಮುಂದಿನ ಯಾವ ರೀತಿ ಇರುತ್ತೆ ಪ್ರೊಟೆಸ್ಟ್? ನಮ್ಮ ಇಡೀ ದೇಶಾದ್ಯಂತ ಪ್ರೊಟೆಸ್ಟ್ ಇರುತ್ತೆ. ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ, ಬ್ಲಾಕ್ಗಳಲ್ಲಿ, ಬೂತ್ಗಳಲ್ಲಿ ಎಲ್ಲ ಕಡೆ ನಾವು ಹೋರಾಟ ಮಾಡ್ತೀವಿ. ಈ ಜನಪದ ಹೋರಾಟ ಯಾವುದೇ ಪಕ್ಷ ವಿಚಾರ ಇಟ್ಕೊಂಡಲ್ಲ, ಜನಪದ ಹೋರಾಟ ಮಾಡ್ತೀವಿ. ಸರ್, ಮಹಾತ್ಮ ಗಾಂಧಿ ನರೇಗಾ ಹೆಸರು ಕೂಡ ಬದಲು ಮಾಡವ್ರೆ ಸರ್. ನಾಚಿಕೆ ಆಗ್ಬೇಕು ಅವ್ರಿಗೆ. ಇವತ್ತು ಮಾಧ್ಯಮಗಳನ್ನ ಮತ್ತು ಉದ್ಯಮಿಗಳನ್ನ ಬೆಳೆಸ್ತಾ ಇರುವಂತಹ ಬಿಜೆಪಿ ಸರ್ಕಾರ ಬಡವರನ್ನ ಬಡದು ಉದ್ಯಮಿಗಳ ಬಾಯಿಗೆ ಕೊಡ್ತಾ ಇರುವಂತಹ ಬಿಜೆಪಿ ಸರ್ಕಾರ ಇದು ಕಾರ್ಮಿಕ ವಿರೋಧಿ ನೀತಿ. ಇದು ಮಹಾತ್ಮ ಗಾಂಧೀಜಿಯವರ ನಿಲುವುಗಳನ್ನ ವಿರೋಧ ಮಾಡುವಂತಹ ನೀತಿ. ರಾಷ್ಟ್ರೀಯ ಗ್ರಾಮೀಣ ಯೋಜನೆ ಆಗಿರ್ತಕ್ಕಂತಹ ಈ ಕಾರ್ಮಿಕ ಯೋಜನೆಯನ್ನ ಇದನ್ನ ಉದ್ದೇಶಪೂರ್ವಕವಾಗಿ ಅದನ್ನ ತೆಗೆದುಹಾಕುವಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಆರ್ಥಿಕ ವರ್ಷದಲ್ಲಿ ಬಡವರಿಗೆ 100 ದಿನಗಳ ಅಕುಶಲ ಕೆಲಸವನ್ನ ಕೊಡಬೇಕಾಗಿರ್ತಕ್ಕಂತಹ ಈ ವ್ಯವಸ್ಥೆಯನ್ನ